Lord and Savior Jesus Christ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ನನ್ನ ಶುಭಾಶಯನ ಕೋರುವಂತವನಾಗಿದ್ದೇನೆ. We are exciting to study the book of Job. ಯೋಬನ ಪುಸ್ತಕವನ್ನ ನಾವು ನಿಜಕ್ಕೂ ಅಧ್ಯಯನ ಮಾಡುವಾಗ ಬಹಳ ಉತ್ಸಾಹವಂತವಾಗಿದೆ. We completed 3 lessons. ಈಗಾಗಲೇ ನಾವು ಈ ಒಂದು ಅಧ್ಯಯನದಲ್ಲಿ 3 ಪಾಠಗಳನ್ನ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. So in all these we learn suffering could be used for testing our faith, and we can come out as gold in our faith. ಅದರಿಂದ ನಾವು ನೋಡ್ತೇವೆ ಇದೆಲ್ಲದಲ್ಲಿ ನಾವು ಕಲಿಯುವಂತ ವಿಷಯ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಅನೇಕ ಸಂಕಟಗಳನ್ನ ಅನುಭವಿಸಬಹುದು. ಆದರೆ ಅವುಗಳನ್ನ ಅನುಭವಿಸಿ ನಾವು ದಾಟಿ ಹೋಗುವಾಗ ನಾವು ಅದರಿಂದ ಜಯಶಾಲಿಗಳಾಗಿ ಉತ್ತಮವಾದದನ್ನ ನಾವು ಹೊಂದಿಕೊಳ್ಳುವಂತವರಾಗಿರ್ತೇವೆ. Job did not suffer because of his sins, but God used those suffering to shape him and also teach us. ಹೌದು, ಯೋಬನು ಅವನು ಯಾವ ಕಾರಣವಿಲ್ಲದೆ ಅವನು ಆ ಒಂದು ಸಂಕಷ್ಟಗಳನ್ನ ಅನುಭವಿಸಿದಾದರೂ ದೇವರು ಅದನ್ನು ಅನುಮತಿಸ್ತಾನೆ. ಯಾಕಂದ್ರೆ ಅದರ ಮೂಲಕವಾಗಿ ನಾವು ಕಲಿಯಬೇಕಾದಂತ ಮುಖ್ಯವಾದಂತ ಪಾಠಗಳನ್ನ ದೇವರು ಈ ಸಂಕಷ್ಟಗಳ ಮೂಲಕವಾಗಿ ನಮಗೆ ಕಲಿಸುವಂತವನಾಗಿರುತ್ತಾನೆ. In this lesson we are going to see Job's speeches. ಈ ಒಂದು ಅಧ್ಯಯನದಲ್ಲಿ ವಿಶೇಷವಾಗಿ ಯೋಬನು ಮಾಡಿದಂತ ಸಂಭಾಷಣೆಗಳನ್ನ ನಾವು ಕುಲಂಕುಷವಾಗಿ ನೋಡುವಂತವರಾಗಿರ್ತೇವೆ. There are personal laments. ಇದರಲ್ಲಿ ನಾವು ನೋಡ್ತೇವೆ ಆತನ ವ್ಯಕ್ತಿಗತವಾದಂತಹ ವಿಲಾಪಗಳನ್ನ ನಾವು ನೋಡ್ತೇವೆ. And he also answers 3 friends. ಮಾತ್ರವಲ್ಲದೆ ಅವನು ತನ್ನ 3 ಸ್ನೇಹಿತರಿಗೆ ಕೊಡುವಂತಹ ಉತ್ತರಗಳನ್ನ ನಾವು ಕಾಣ್ತೇವೆ. And he also praises or gives glory to God. ಮಾತ್ರವಲ್ಲದೆ ಅವನು ದೇವರಿಗೆ ತನ್ನ ಮಹಿಮೆಯನ್ನ ಸಲ್ಲಿಸುವುದನ್ನ ನಾವು ನೋಡ್ತೇವೆ. And he makes a statement about his own life. ಮಾತ್ರವಲ್ಲದೆ ತನ್ನ ಇಡೀ ಜೀವಮಾನದ ಕುರಿತಾದಂತ ಒಂದು ಬಹಳ ಒಂದು ಪ್ರಾಮುಖ್ಯವಾದಂತ ಒಂದು ಹೇಳಿಕೆಯನ್ನ ಅವನು ಹೇಳೋದನ್ನ ನಾವು ನೋಡ್ತೇವೆ. So he gives at least 10 things as his personal testimony. ಹೀಗೆ ಅವನು ತನ್ನ ವ್ಯಕ್ತಿಗತವಾದಂತ ಒಂದು ಸಾಕ್ಷಿಯ ರೂಪದಲ್ಲಿ 10 ವಿಚಾರಗಳನ್ನ ಅವನು ತಿಳಿಯಪಡಿಸುವುದನ್ನು ನಾವು ನೋಡ್ತೇವೆ. So first is personal lament. ಮೊದಲನೇದಾಗಿ ನಾವು ನೋಡುವಾಗ ಅವನ ವ್ಯಕ್ತಿಗತವಾದಂತಹ ಒಂದು ವಿಲಾಪ. So when we go through suffering, pain, abandonment, so we feel that we should not have been born. ಹೌದು, ನಾವು ಅನೇಕ ಬಾರಿ ನಾವು ಸಂಕಷ್ಟಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ವೇದನೆಯ ಮಧ್ಯದಲ್ಲಿ ನಾವು ಹಾದು ಹೋಗುವಾಗ ನಾವು ಹುಟ್ಟಲೇ ಬಾರದಿತ್ತು ಎಂಬುದಾಗಿ ಅನೇಕ ಬಾರಿ ನಮಗೆ ಅನಿಸಿಬಿಡ್ತದೆ. But being born is a privilege, gift of God. ಆದರೆ ನಿಜವಾಗ್ಲೂ ನಾವು ಹುಟ್ಟು ಎಂಬುವಂಥದ್ದು ದೇವರು ನಮಗೆ ಕೊಡುವಂತ ಬಹಳ ದೊಡ್ಡವಾದಂತ ಒಂದು ಅನುಗ್ರಹವಾಗಿದೆ, ಒಂದು ಉಡುಗೊರೆಯಾಗಿದೆ. Because humans are created in the image of God and they can attain the status to become like in his likeness. ಯಾಕಂದ್ರೆ ನಾವು ನೋಡ್ತೇವೆ, ಮನುಷ್ಯರೆಲ್ಲರೂ ದೇವರ ಸ್ವಾರೂಪ್ಯದಲ್ಲಿ ನಾವು ಸೃಷ್ಟಿ ಮಾಡಿದವರಾಗಿದ್ದೇವೆ. ಆದ ಕಾರಣ ನಾವೆಲ್ಲರೂ ಆತನ ಸ್ವಾರೂಪ್ಯಕ್ಕೆ ಹೋಲಿಕೆಯಾಗಿ ನಾವು ಮಾರ್ಪಡುವುದಕ್ಕೆ ನಾವು ಸಾಧ್ಯವುಳ್ಳವರಾಗಿದ್ದೇವೆ. And Job also wished that he had died at birth. ಇದೇ ರೀತಿಯಾಗಿ ನಾವು ನೋಡ್ತೇವೆ, ಯೋಬನು ಸಹ ಅವನು ಒಂದು ವೇಳೆ ಭಾಗಶಃ ಹುಟ್ಟಿದಾಗಲೇ ಸತ್ತು ಹೋಗಿದರೆ ಒಳ್ಳೆಯದಾಗಿತ್ತು ಎಂಬುದಾಗಿ ಅವನು ಅನಿಸಿಕೊಂಡನು. Or at least he could die without enduring the suffering. ಅಥವಾ ಈ ಎಲ್ಲ ಸಂಕಷ್ಟಗಳನ್ನ, ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸದೆ ಅವನು ಮರಣವನ್ನು ಹೊಂದಿದರೆ ಉತ್ತಮವಾಗಿತ್ತು ಎಂಬುದಾಗಿ ಅಂದುಕೊಂಡನು. So even when we go through suffering, we lament like this. ನಾವು ಸಹ ಇದೇ ರೀತಿಯಾಗಿ ಸಂಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಈ ರೀತಿಯಾದಂತ ವಿಲಾಪಗಳನ್ನ ನಾವು ಹೇಳುವಂತವರಾಗಿದ್ದೇವೆ. But Christian lament is always confessing to God or pouring our heart to God. ಆದರೆ ಕ್ರೈಸ್ತ ವಿಲಾಪವನ್ನು ನಾವು ನೋಡುವುದಾದ್ರೆ ಅದು ದೇವರ ಮುಂದೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂತದ್ದಾಗಿರ್ತದೆ. ಮಾತ್ರವಲ್ಲದೆ ನಮ್ಮೆಲ್ಲ ದುಃಖಗಳನ್ನ ಆತನ ಮುಂದೆ ನಾವು ಬಿಚ್ಚಿ ಇಡುವಂತದ್ದಾಗಿರುತ್ತದೆ.
So Hannah prayed and poured her heart in God's presence, and she was no more sad. ನಾವು ನೋಡ್ತೇವೆ ಹನ್ನಳು ದೇವರ ಸನ್ನಿಧಾನದಲ್ಲಿ ತನ್ನೆಲ್ಲ ದುಃಖಗಳನ್ನ ಆಕೆ ಸುರಿಯ ಮಾಡಿದಳು. ಮಾತ್ರವಲ್ಲದೆ ನಾವು ನೋಡ್ತೇವೆ ಅದಕ್ಕೆ ತಕ್ಕದಾದಂತಹ ಪ್ರತಿಫಲವನ್ನು ಸಹ ಅವಳು ಅನುಭವಿಸಿದಳು. So in the first chapters 6 to 14, Job's first reply to Eliphaz, Bildad and Zophar. ನಾವು ನೋಡ್ತೇವೆ ಹೀಗೆ ಯೋಬನ ಪುಸ್ತಕದಲ್ಲಿ 16ನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಅಲ್ಲಿ ಈ ಒಂದು ಉತ್ತರಗಳನ್ನ ಯೋಬನು ಎಲಿಫಜನಿಗೆ, ಬಿಲ್ದಾದನಿಗೆ, ಜೋಫರನಿಗೆ ಕೊಡುವಂತ ಉತ್ತರಗಳನ್ನ ನಾವು ನೋಡುತ್ತೇವೆ. So there was a second reply to all the three. ಮತ್ತೆ ನಾವು ನೋಡುತ್ತೇವೆ ಈ ಎಲ್ಲ ಮೂರು ಸ್ನೇಹಿತರಿಗೂ ಸಹ ಮತ್ತೊಮ್ಮೆ ಎರಡನೇ ಬಾರಿ ಯೋಬನು ಉತ್ತರ ಕೊಡುವುದನ್ನ ನಾವು ನೋಡುತ್ತೇವೆ. The third reply was only for Eliphaz and Bildad. ಮೂರನೇ ಉತ್ತರ ಅದು ಕೇವಲ ಎಲಿಫಜನಿಗೆ ಮತ್ತು ಬಿಲ್ದದನಿಗೆ ಮಾತ್ರ ಯೋಬನು ಹೇಳುತ್ತಾನೆ. Then Job gives a speech or a discourse on God's wisdom. ಕೊನೆಯದಾಗಿ ನಾವು ನೋಡ್ತೇವೆ ದೇವರ ಜ್ಞಾನದ ಕುರಿತಾಗಿ ಯೋಬನು ಒಂದು ಭಾಷಣವನ್ನ ಕೊಡುವುದನ್ನು ನಾವು ನೋಡ್ತೇವೆ. And he utters his innocence by giving 10 important aspects. ಮಾತ್ರವಲ್ಲದೆ ತನ್ನ ನಿಷ್ಕಳಂಕತೆಯನ್ನ ಸಮರ್ಥಿಸಿಕೊಳ್ಳುವಂತೆ ನಾವು ನೋಡ್ತೇವೆ. ಕೊನೆಯದಾಗಿ ಯೋಬನು 10 ಕಾರಣಗಳನ್ನ ಅವನು ದೇವರ ಮುಂದೆ ಪ್ರತಿಪಾದಿಸುವುದನ್ನು ನಾವು ನೋಡ್ತೇವೆ. Later in the end of the book, Job's first reply to God and second reply to God are recorded. ನಂತರ ನಾವು ನೋಡ್ತೇವೆ ಈ ಪುಸ್ತಕದ ಅಂತಿಮ ಭಾಗಕ್ಕೆ ನಾವು ಬರುವಾಗ ಯೋಬನು ದೇವರಿಗೆ ಕೊಡುವಂತ ಮೊದಲನೇ ಉತ್ತರ, ನಂತರ ಯೋಬನು ದೇವರಿಗೆ ಕೊಡುವಂತ ಎರಡನೇ ಉತ್ತರವನ್ನ ನಾವು ನೋಡ್ತೇವೆ. So this conversation between Job, his friends, Elihu was all witnessed by people. ಹೀಗೆ ನಾವು ನೋಡ್ತೇವೆ ಯೋಬನು ಹೇಳುವಂತ ಈ ಒಂದು ಉತ್ತರಗಳು, ಎಲಿಫಜನಾಗಿರ್ಬೋದು, ಬಿಲ್ದಾದನಾಗಿರ್ಬೋದು, ಅವನ ಸ್ನೇಹಿತರಿಗೆ ಕೊಡುವಂತ ಈ ಉತ್ತರಗಳನ್ನೆಲ್ಲ ಜನರು ಸಾಕ್ಷಿಯಾಗಿ ಕಂಡರು ಎಂಬುದಾಗಿ ನಾವು ನೋಡ್ತೇವೆ. Job's wife was present and some other spectators or people watching that. ಯೋಬನ ಹೆಂಡತಿ ಉಪಸ್ಥಿತಳಿದ್ದಳು ಯೋಬನು ಕೊಡುವಂತ ಉತ್ತರಕ್ಕೆ. ಮಾತ್ರವಲ್ಲದೆ ಅವಳ ಜೊತೆಯಾಗಿ ಇನ್ನು ಅನೇಕ ಸಾಮಾನ್ಯ ಜನರು ಪ್ರೇಕ್ಷಕರಾಗಿ ಯೋಬನು ಕೊಟ್ಟಂತ ಉತ್ತರವನ್ನ ಅವರು ಪ್ರತ್ಯಕ್ಷ ಕಂಡಂತವರಾಗಿದ್ರು. So now we have a lot of spectators for entertainment, maybe IPL matches. ಇವತ್ತು ನಾವು ನೋಡುವಾಗ IPL ಮ್ಯಾಚ್ಗಳಲ್ಲಿ ಬಹಳಷ್ಟು ಜನ, ಲಕ್ಷಾಂತರ ಜನ ಪ್ರೇಕ್ಷಕರನ್ನ ನಾವು ಕಾಣ್ತೇವೆ. But at that time there were spectators for such a kind of spiritual, intellectual speeches and debate. ಆದ್ರೆ ನಾವು ನೋಡ್ತೇವೆ ಆಗಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಬಹಳ ಉತ್ತಮವಾದಂತಹ ಆಲೋಚನೆಗಳನ್ನ, ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನ, ಚರ್ಚೆಗಳನ್ನ, ಭಾಷಣಗಳನ್ನ ನುಡಿಯುವಂತಹ ಸಮಯದಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳಂತ ಜನರು ಪ್ರೇಕ್ಷಕರಾಗಿ ಕಾಣುವುದನ್ನು ನಾವು ನೋಡುತ್ತೇವೆ. So we can see Job's response. One is he complained that God has become his enemy. ಇಲ್ಲಿ ನಾವು ನೋಡ್ತೇವೆ ಯೋಬನ ಒಂದು ಉತ್ತರ, ಎಲಿಫಜನಿಗೆ ಕೊಡುವಂತ ಒಂದು ಉತ್ತರ ಅದೇನಪ್ಪಾ ಅಂತಂದ್ರೆ ದೇವರು ತನ್ನ ಶತ್ರುವಾಗಿದ್ದಾನೆ ಎಂಬುದಾಗಿ ಅವನು ಎಲಿಫಜನ ಬಳಿ ದೂರುವುದನ್ನು ನಾವು ನೋಡ್ತೇವೆ. When he went through pain and suffering, yes, he praised God then and also expressed his doubt or complained that God has become his enemy. ಹೌದು, ಅವನು ಈ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಹಾದು ಹೋಗುತ್ತಾ ಇದ್ದಾಗ ದೇವರನ್ನ ಸ್ತುತಿಸಿದನು, ಕೊಂಡಾಡಿದನು. ಆದ್ರೆ ಅದೇ ಸಮಯದಲ್ಲಿ ಅವನು ತನ್ನಲ್ಲಿದ್ದಂತ ಆ ಒಂದು ಸಂಶಯವನ್ನ, ಅವನು ತನ್ನಲ್ಲಿದ್ದಂತ ಈ ಒಂದು ದೂರನ್ನ ದೇವರಿಗೆ ವಿರುದ್ಧವಾಗಿ ಅವನು ಹೇಳೋದನ್ನ ನಾವು ನೋಡ್ತೇವೆ. So Job also was saying it is impossible to bear pain and suffering without complaining or murmuring. ಅದೇ ಸಮಯದಲ್ಲಿ ಯೋಬನು ಹೇಳ್ತಾನೆ, ಈ ಒಂದು ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ, ಅಂದ್ರೆ ಈ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಈ ಒಂದು ಸಂಕಟಗಳನ್ನ ಅನುಭವಿಸುವುದು ಸಾಧ್ಯವಿಲ್ಲ. ಯಾಕಂದ್ರೆ ದೂರದೆ ದೇವರಿಗೆ ದೂರ ಹೇಳದೆ ಅವುಗಳನ್ನೆಲ್ಲ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾನೆ. It is like refusing tasteless food without salt. ಅದು ಹೇಗೆ ಇದೆ ಅಂತ ಹೇಳಿದ್ರೆ ಅವನು ಹೋಲಿಕೆ ಮಾಡ್ತಾನೆ, ಈ ಒಂದು ಊಟಕ್ಕೆ, ಆಹಾರಕ್ಕೆ ಉಪ್ಪಿಲ್ಲದೆ ಇದ್ದ ಹಾಗೆ ಎಂಬುದಾಗಿ ಹೇಳ್ತಾನೆ. So Job was upset with Eliphaz because
He claimed superior knowledge and condemned Job as sinner. ನಾವು ನೋಡ್ತೇವೆ ಯೋಬನು ಎಲಿಫಜನ ಬಗ್ಗೆ ಬಹಳ ಅಸಮಾಧಾನಗೊಂಡಿದ್ದನು. ಯಾಕಂದ್ರೆ ಎಲಿಫಜನು ಉನ್ನತವಾದಂತ ಜ್ಞಾನವನ್ನ ಅನುಭವವನ್ನ ಪಡೆದುಕೊಂಡು ಅದರ ನಿಮಿತ್ತವಾಗಿ ಅವನು ಯೋಬನನ್ನ ಬಹಳಷ್ಟು ನಿಂದಿಸಿದನು. ಅದರ ನಿಮಿತ್ತವಾಗಿ ಯೋಬನಿಗೆ ಬಹಳ 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 ನೋವುಂಟಾಗಿತ್ತು. Job again and again self-examined and always confessed he was not guilty. ಅದರ ನಿಮಿತ್ತವಾಗಿ ನಾವು ನೋಡ್ತೇವೆ ಯೋಬನು ಪದೇ ಪದೇ ಪುನಃ ತನ್ನನ್ನೇ ಅವನು ಪರಿಶೀಲಿಸಿ ಮಾಡಿಕೊಂಡು ಅವನು ಮತ್ತೆ ತನ್ನನ್ನೇ ಸಾಬೀತುಪಡಿಸಿಕೊಳ್ತಾನೆ, ತನ್ನಲ್ಲಿ ಯಾವ ದೋಷಗಳು ಇಲ್ಲ ಎಂಬುದಾಗಿ. So then he said, I will dispute with God. He will not answer as he is mighty. ನಂತರ ಅದಕ್ಕೆ ಪ್ರತ್ಯುತ್ತರವಾಗಿ ಯೋಬನು ಹೇಳ್ತಾನೆ, ನಾನು ದೇವರೊಂದಿಗೆ ವ್ಯಾಜ್ಯವಾಡಿದರೂ ಆತನು ಸರ್ವಶಕ್ತನಾಗಿರುವುದರಿಂದ ಆತನು ನನಗೆ ಉತ್ತರವನ್ನು ಕೊಡುವುದಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ. He was just a human, just a dust. We cannot demand answer from mighty. ಯಾಕಂದರೆ ಯೋಬನು ಕೇವಲ ಒಬ್ಬ ಮನುಷ್ಯನಾಗಿದ್ದನು ಅಥವಾ ಧೂಳಿಗೆ ಸಮಾನಾಗಿದ್ದನು. ಆದ ಕಾರಣ ಅವನು ಸರ್ವಶಕ್ತನಾದ ದೇವರಿಂದ ಅವನು ಉತ್ತರವನ್ನ ಅವನು ಪಡೆದುಕೊಳ್ಳುವುದಕ್ಕೆ ಅಸಾಧ್ಯ ಎಂಬುದಾಗಿ ಅವನು ಅಂದುಕೊಂಡನು. Job also was very low in his faith, and he said, God is not listening to me, he is not responding to my cry. ಅಷ್ಟು ಮಾತ್ರವಲ್ಲದೆ ಅವನು ತನ್ನ ನಂಬಿಕೆಯಲ್ಲಿ ಬಹಳಷ್ಟು ಕೂಗಿ ಹೋಗಿದ್ದನು. ಅದರ ಪರಿಣಾಮವಾಗಿ ಅವನು ಹೇಳ್ತಾನೆ, ದೇವರು ನಾನು ಎಷ್ಟು ಬಾರಿ ನಾನು ದೇವರಲ್ಲಿ ಮೊರೆ ಇಟ್ಟರು ಆತನು ನನ್ನ ಮೊರೆಯನ್ನ ಲಾಲಿಸ್ತಾ ಇಲ್ಲ, ನನಗೆ ಕಿವಿ ಕೊಡ್ತಾ ಇಲ್ಲ, ಯಾಕಂದ್ರೆ ಅವನು ನನಗೆ ವಿರೋಧಿಯಾಗಿ ಬಿಟ್ಟಿದ್ದಾನೆ ಎಂಬುದಾಗಿ ಅವನು ಪ್ರಲಾಪಿಸುವುದನ್ನು ನಾವು ನೋಡ್ತೇವೆ. Job, in his conscience, he was not guilty, but he was afraid that God may declare him as guilty. ಹೌದು, ಯೋಬನ ತನ್ನ ಮನಸ್ಸಾಕ್ಷಿಯಲ್ಲಿ ಅವನು ದೋಷಿ ಎಂದು ಅವನು ಅಂದುಕೊಂಡಿರಲಿಲ್ಲ. ಆದರೆ ಅವನಿಗೆ ಒಳಗಿನಲ್ಲಿ ಅವನಿಗೊಂದು ಭಯ ಇತ್ತು. ಅದೇನೆಂದರೆ ದೇವರು ಒಂದು ವೇಳೆ ಅವನನ್ನ ದೋಷಿ ಎಂಬುದಾಗಿ ಅಥವಾ ಅಪರಾಧಿ ಎಂಬುದಾಗಿ ನಿರ್ಣಯಿಸಿದ್ದಾನೆ ಎಂಬಂತ ಒಂದು ಅನುಮಾನ ಅವನಿಗೆ ಕಾಡ್ತಾ ಇತ್ತು. So Job says he may forget some problems or sins, yet God can declare him as guilty. ಆದ ಕಾರಣ ಯೋಬನು ತನ್ನ ದುಃಖಗಳನ್ನ ಮರೆತು ಧೈರ್ಯದಿಂದ ಪ್ರಯತ್ನಿಸಿದರೂ ಅಥವಾ ಅವನ ಪಾಪಗಳನ್ನು ಅವನು ಒಪ್ಪಿಕೊಂಡ್ರೂ ಸಹ ದೇವರು ಅವನನ್ನ ಅಪರಾಧಿ ಎಂದು ತೀರ್ಪು ಮಾಡುತ್ತಾನೆ ಎಂಬುದಾಗಿ ಅವನು ಅಂದುಕೊಳ್ತಾನೆ. Job said he has served as a judge in his town and he knew about justice and wanted justice from God. ಆದ ಕಾರಣ ಯೋಬನು ಹೇಳ್ತಾನೆ, ತನ್ನನ್ನು ಸಾಬೀತುಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವನ ಪಟ್ಟಣದಲ್ಲಿ ನ್ಯಾಯಾಧೀಶನಾಗಿ ಅವನು ಸೇವೆ ಸಲ್ಲಿಸಿದನು. ಆದಾಗಿಯೂ ಸಹ ದೇವರಿಂದ ಅವನು ದೇವರಿಂದ ನ್ಯಾಯವನ್ನ ನಿರೀಕ್ಷಿಸುತ್ತಾನೆ ಎಂಬುದಾಗಿ ಅವನು ಹೇಳ್ತಾನೆ. So he saw God as judge as well as accuser or adversary. ಹೀಗೆ ಯೋಬನ ದೃಷ್ಟಿಕೋನದಲ್ಲಿ ಅವನು ದೇವರನ್ನು ನೋಡುವಾಗ ದೇವರನ್ನ ಒಬ್ಬ ನ್ಯಾಯಾಧೀಶನಾಗಿ ನೋಡ್ತಾನೆ. ಅದೇ ಸಮಯದಲ್ಲಿ ಅವನು ನ್ಯಾಯ ವಿರೋಧಿಯಾಗಿಯೂ ಸಹ ದೇವರನ್ನು ಅವನು ಕಂಡನು. So he wanted an umpire or a mediator. ಆದ ಕಾರಣ ಅವನು ಒಂದು ಮಧ್ಯಸ್ಥಿಕೆಯನ್ನ ಅಥವಾ ಒಬ್ಬ ಮಧ್ಯವರ್ತಿಯನ್ನ ಅವನು ಬಯಸಿದನು. So this is what we see in Jesus Christ is the mediator between God and man. ಹೀಗೆ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಆತನು ನಮಗೋಸ್ಕರವಾಗಿ ಮಧ್ಯಸ್ಥಿಕನಾಗಿದ್ದಾನೆ. ತಂದೆಯಾದ ದೇವರ ಬಳಿಯಲ್ಲಿ ನಮಗೋಸ್ಕರವಾಗಿ ಮಧ್ಯಸ್ಥಿಕೆ ವಹಿಸುವಂತವನಾಗಿದ್ದಾನೆ. God Father is the judge. ತಂದೆಯಾದ ದೇವರು ನ್ಯಾಯಾಧೀಶನಾಗಿದ್ದಾನೆ. So Satan is the accuser. ಸೈತಾನನು ನಮ್ಮನ್ನು ದೂಷಿಸುವಂತವನಾಗಿದ್ದಾನೆ, ದೂಷಣೆ ಮಾಡುವಂತವನಾಗಿದ್ದಾನೆ. But we have a mediator and advocate in Jesus Christ. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಬರುವುದಕ್ಕೋಸ್ಕರವಾಗಿ ಆತನು ನಮಗೆ ಮಧ್ಯಸ್ಥಿಕೆ ವಹಿಸುವಂತವನಾಗಿದ್ದಾನೆ. So he doesn't plead that we are innocent, but he pleads that he has shed his blood and he has died as the substitute. On the virtue of that, we should be forgiven. ಹೌದು, ಯೇಸು ಕ್ರಿಸ್ತನು ನಮ್ಮನ್ನ ನಿಷ್ಕಳಂಕರು ಅಥವಾ ನಾವು ನಿರ್ದೋಷಿಗಳು ಎಂಬುದಾಗಿ ತಂದೆಯಾದ ದೇವರ ಮುಂದೆ ಆತನು ಭಿನ್ನಯಿಸುವುದಿಲ್ಲ. ಬದಲಾಗಿ ಯೇಸು ಕ್ರಿಸ್ತನು ತಾನೇ ಸ್ವತಃ ತನ್ನ ರಕ್ತವನ್ನು ನಮಗೋಸ್ಕರವಾಗಿ ಪ್ರಾಯಶ್ಚಿತವಾಗಿ ಕೊಟ್ಟದ್ದರ
ಫಲಿತಾಂಶವಾಗಿ ಆತನು ತಂದೆಯಾದ ದೇವರಲ್ಲಿ ನಮಗೋಸ್ಕರವಾಗಿ ಭಿನ್ನಯಿಸುವಂತವನಾಗಿದ್ದಾನೆ. So Job continues to speak to his friends and also prays to God. ಹೀಗೆ ಮುಂದೆ ನಾವು ನೋಡ್ತೇವೆ, ಯೋಬನು ತನ್ನ ಇತರ ಸ್ನೇಹಿತರಿಗೆ ಉತ್ತರವನ್ನ ಕೊಡ್ತಾನೆ, ಮಾತ್ರವಲ್ಲದೆ ದೇವರೊಟ್ಟಿಗೂ ಸಂವಾದ ಮಾಡುವುದನ್ನು ನಾವು ನೋಡ್ತೇವೆ. So Job was unable to accept that he was guilty and could not conclude why God was dealing with him like this. ಹೀಗೆ ನಾವು ನೋಡ್ತೇವೆ, ಯೋಬನು ತಾನು ಒಂದು ಅಪರಾಧಿ ಎಂದು ಒಪ್ಪಿಕೊಳ್ಳುವುದಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇರಲಿಲ್ಲ, ಮಾತ್ರವಲ್ಲದೆ ದೇವರು ಯಾಕೆ ಅವನೊಟ್ಟಿಗೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಎಂಬುದನ್ನು ಸಹ ಅವನಿಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. So only he asked his friends to keep quiet. ಆದ ಕಾರಣ ಅವನು ತನ್ನ ಸ್ನೇಹಿತರಿಗೆಲ್ಲ ಅವನು ಹೇಳ್ತಾನೆ, ನೀವು ಮೌನದಿಂದಿರಿ, ನೀವು ಮಾತಾಡಬೇಡ್ರಿ ಎಂಬುದಾಗಿ ಹೇಳ್ತಾನೆ. Because they were miserable comforters. ಯಾಕೆಂದರೆ ಅವರೆಲ್ಲರೂ ಅವನಿಗೆ ನಿಸ್ಸಹಾಯಕವಾದಂತ ಒಂದು ಸಮಾಧಾನಕಾರರಾಗಿದ್ದರು. They did not have the answer, but they were speaking without knowing the answer. ಅವರಿಗೆ ಸರಿಯಾದ ಉತ್ತರವನ್ನ, ಯೋಬನಿಗೆ ಸರಿಯಾದ ಉತ್ತರವನ್ನ ಅವರಿಂದ ಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಕೂಡ ಆ ಉತ್ತರವನ್ನ ಗೊತ್ತಿಲ್ಲದೆ ಅವರು ಏನೋ ಒಂದು ಉತ್ತರವಾಗಿ ಅವರು ಹೇಳ್ತಾ ಇದ್ರು ಯೋಬನಿಗೆ. So Job prayed to God that to stop afflicting him or terrifying him and also list his sins. ಹೀಗೆ ನಾವು ನೋಡ್ತೇವೆ, ಯೋಬನು ದೇವರಲ್ಲಿ ಬೇಡ್ಕೊಳ್ತಾನೆ, ಅಂದ್ರೆ ಈ ಒಂದು ಹಿಂಸೆಯನ್ನ ಅವನ ಮೇಲೆ ತಂದದಕ್ಕಾಗಿ, ಮಾತ್ರವಲ್ಲದೆ ಈ ರೀತಿಯಾಗಿ ಅವನನ್ನ ಭಯಪಡಿಸುವುದನ್ನ ದೇವರು ನಿಲ್ಲಿಸಬೇಕೆಂಬುದಾಗಿ, ಮಾತ್ರವಲ್ಲದೆ ಅವನು ಮಾಡಿದಂತ ಪಾಪಗಳು ಏನು ಎಂಬುದನ್ನ ದೇವರು ಅವನಿಗೆ ತಿಳಿಸಿಕೊಡುವಂತೆ ಅವನು ದೇವರಲ್ಲಿ ಬೇಡಿಕೊಳ್ಳುವುದನ್ನು ನಾವು ನೋಡ್ತೇವೆ. Job's pain and suffering made him to sink into despair. ಹೀಗೆ ಈ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸುವುದರ ನಿಮಿತ್ತವಾಗಿ ನಾವು ನೋಡ್ತೇವೆ, ಯೋಬನು ಬಹಳಷ್ಟು ನಿರಾಶೆಗೆ ಒಳಗಾದನು ಎಂಬುದಾಗಿ ನಾವು ನೋಡ್ತೇವೆ. So he lamented about the brevity of life, finality of death, but he was losing hope. ಹೀಗೆ ಅವನು ಜೀವನದ ಒಂದು ಸಂಕ್ಷಿಪ್ತತೆ, ಮಾತ್ರವಲ್ಲದೆ ಮರಣದ ಒಂದು ಅಂತಿಮತೆಯ ಕುರಿತಾಗಿ ಅವನು ಪ್ರಲಾಪಿಸುವುದನ್ನು ನಾವು ನೋಡ್ತೇವೆ. ಆದರೆ ಅದೇ ಸಮಯದಲ್ಲಿ ಅವನು ಭರವಸೆಯ ಅನುಪಸ್ಥಿತಿಯ ಬಗ್ಗೆಯೂ ಸಹ ಅವನು ಹೇಳುವುದನ್ನು ನಾವು ನೋಡ್ತೇವೆ. Okay, so he lamented about brevity of life, finality of death, but he did not have great hope. ಹೀಗೆ ಅವನು ಜೀವನದ ಈ ಒಂದು ಸಂಕ್ಷಿಪ್ತತೆಯ ಕುರಿತಾಗಿ, ಮಾತ್ರವಲ್ಲದೆ ಮರಣದ ಅಂತಿಮತೆಯ ಕುರಿತಾಗಿ ಅವನು ಪ್ರಲಾಪಿಸ್ತಾನೆ, ಆದರೆ ಅವನಿಗೆ ಹೆಚ್ಚು ನಿರೀಕ್ಷೆ ಕಂಡು ಬರ್ತಾ ಇರಲಿಲ್ಲ. But he was sure that he will stand before God. ಆದರೆ ಒಂದು ವಿಷಯ ಅವನಿಗೆ ದೃಢವಾಗಿ ಅವನು ನಂಬಿದನು, ಅದೇನೆಂದರೆ ದೇವರ ಮುಂದೆ ಖಂಡಿತವಾಗಿ ಅವನು ನಿಲ್ಲುತ್ತಾನೆ ಎಂಬಂತ ನಿರೀಕ್ಷೆ ಅವನಿಗಿತ್ತು. In the second series of his reply, Job was disappointed with his friends. ನಂತರ ನಾವು ನೋಡುತ್ತೇವೆ, ಈ ಒಂದು ಸರಣಿಯಲ್ಲಿ, ಯೋಬನ ಉತ್ತರದ ಸರಣಿಯಲ್ಲಿ ಎರಡನೇ ಬಾರಿ ಅವನು ತನ್ನ ಸ್ನೇಹಿತರಿಗೆ ಉತ್ತರಿಸುವುದನ್ನು ನಾವು ನೋಡ್ತೇವೆ. So he said, none of my action, none of my attitude deserve this suffering. ಆಗ ಈ ಒಂದು ಎರಡನೇ ಉತ್ತರದಲ್ಲಿ ಅವನು ಹೇಳ್ತಾನೆ, ಅವನ ಯಾವುದೇ ಒಂದು ಕಾರ್ಯವಾಗಲಿ, ಅವನು ಮಾಡಿದಂತ ಯಾವುದೇ ಒಂದು ವಿಚಾರವಾಗಲಿ, ಇದು ಯಾವುದರಿಂದಲೂ ಸಹ ಅವನು ಅಪರಾಧಿ ಎಂದು ತೀರ್ಮಾನಿಸುವಷ್ಟು ಅವನು ದೋಷಿತನಾಗಿರಲಿಲ್ಲ ಎಂಬುದಾಗಿ ಅವನು ಸಾಬೀತುಪಡಿಸುವುದನ್ನು ನಾವು ನೋಡುತ್ತೇವೆ. Job called the earth not to cover his blood, recollecting Abel's blood called for vengeance. ಹೀಗೆ ಯೋಬನು ಕೊನೆಯದಾಗಿ ಅವನು ಹೇಳ್ತಾನೆ, ಆ ಒಂದು ತನ್ನ ರಕ್ತವನ್ನ ಭೂಮಿಯು ಮುಚ್ಚಿಕೊಳ್ಳದಿರಲಿ, ಯಾವ ರೀತಿಯಾಗಿ ಹೇಬೇಲ್ನ ರಕ್ತವು ಸೇಡಿ ತೀರಿಸಿಕೊಳ್ಳಲು ಅದು ಕರೀತಾಯ್ತೋ ಆ ಒಂದು ವಿಚಾರವನ್ನು ಅವನು ನೆನಪು ಮಾಡಿಕೊಂಡು ಅವನು ತನ್ನ ರಕ್ತದ ಕುರಿತಾಗಿ ಮಾತಾಡುವುದನ್ನು ನಾವು ನೋಡ್ತೇವೆ. Job was able to foresee a mediator, a advocate, a God-man, that is Son of God, who could meet his need. ಮಾತ್ರವಲ್ಲದೆ ಯೋಬನು ಭವಿಷ್ಯವಾಣಿಯಾಗಿ ಯಾವ ರೀತಿಯಾಗಿ ಒಬ್ಬ ಮಧ್ಯವರ್ತಿಯು ತನಗೋಸ್ಕರವಾಗಿ ಅವನು ಮಧ್ಯಸ್ಥಿಕ ವಹಿಸಬಲ್ಲಂತ ಒಂದು ಕಾರ್ಯವನ್ನ ಅವನು ಭವಿಷ್ಯವಾಣಿಯಾಗಿ ಅವನು ನೋಡಿದನೆಂಬುದಾಗಿ ನಾವು ಇಲ್ಲಿ ಕಲಿಯುವಂತದಾಗಿದೆ. So Job described himself in 7 metaphors. ಹೀಗೆ ಯೋಬನು ತನ್ನನ್ನು ತಾನೇ 7 ರೀತಿಯಾಗಿ ಅವನು ಹೋಲಿಕೆ ಮಾಡುವುದನ್ನ ನಾವು ನೋಡುತ್ತೇವೆ. This helps us to understand the intensity of the suffering he went through.
ಇದರ ಮೂಲಕವಾಗಿ ನಾವು ಯೋಬನು ಎಂಥ ಒಂದು ಸಂಕಟಗಳನ್ನ ಅದರ ತೀವ್ರತೆಯನ್ನ ಅನುಭವಿಸಿದ್ರು ಎಂಬಂತ ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. So the first metaphor is he was like an animal trapped. ಮೊದಲನೆಯ ಒಂದು ರೂಪಕ ನಾವಿಲ್ಲಿ ಕಾಣುವಂಥದ್ದು, ಅವನು ಬಲೆಗೆ ಸಿಕ್ಕಿ ಹಾಕಿದ ಒಂದು ಪ್ರಾಣಿಯಂತೆ ಇದ್ದನು. So he lost his freedom. ಹೀಗೆ ನಾವು ನೋಡ್ತೇವೆ, ಅವನು ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಳ್ತಾನೆ. He is restrained or confined. He could be killed. ಆದ್ರಿಂದ ಈಗ ಅವನೊಂದು ಪರಿಮಿತಿಗೆ ಒಳಪಟ್ಟಿದ್ದಾನೆ. ಆದ್ರಿಂದ ಅವನನ್ನ ಕೊಲ್ಲಬಹುದು ಅಥವಾ ಸಾಯಿಸಬಹುದು. Then he considered himself like a criminal in court. ಮತ್ತೆ ನಾವು ನೋಡ್ತೇವೆ, ಎರಡನೇದಾಗಿ ಅವನು ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಮೊರೆ ಇಡುವ ಒಬ್ಬ ಅಪರಾಧಿಯಂತೆ ಅವನನ್ನ ಕಾಣುವುದನ್ನು ನಾವು ನೋಡ್ತೇವೆ. He was sure that he was not guilty, he was innocent, yet he was treated like a criminal. ಅವನಿಗೆ ಮನದಟ್ಟು ಮಾಡಿಕೊಂಡು ದೃಢವಾಗಿದ್ದನು, ಅವನು ನಿರಪರಾಧಿ ನಿರ್ದೋಷಿಯಾಗಿದ್ದನು. ಆದರೂ ಕೂಡ ಅವನು ನ್ಯಾಯಕ್ಕೋಸ್ಕರವಾಗಿ ಮೊರೆ ಇಡುವ ಒಂದು ಅಪರಾಧಿಯಂತೆ ಕಂಡು ಬರುತ್ತಾನೆ. And he was like a traveler fenced. ಮೂರನೇದಾಗಿ ನಾವು ನೋಡುತ್ತೇವೆ, ದಾರಿಗೆ ತಡೆ ಹಾಕಲ್ಪಟ್ಟ ಒಬ್ಬ ಪ್ರಯಾಣಿಕನಂತೆ ಅವನನ್ನು ಅಂದುಕೊಳ್ತಾನೆ. So it is like we are in another city, we lost our wallet, our phones, and we struggle to. ಹೀಗೆ ನಾವು ನೋಡ್ತೇವೆ, ಅವನು ತನ್ನನ್ನೇ ತಾನು ಒಂದು ಬಲೆಗೆ ಸಿಕ್ಕಿ ಹಾಕಿದಂತ ಪ್ರಾಣಿಯಾಗಿ ಮತ್ತು ನ್ಯಾಯಕ್ಕಾಗಿ ಮೊರೆ ಇಡುವಂತ ಒಂದು ಅಪರಾಧಿಯಾಗಿ ಮಾತ್ರವಲ್ಲದೆ ಒಂದು ದಾರಿಗೆ ತಡೆ ಹಾಕಲ್ಪಟ್ಟಂತ ಒಂದು ಪ್ರಯಾಣಿಕರಂತೆ ಅವನನ್ನ ಕಂಡುಕೊಳ್ಳುವುದನ್ನು ನಾವು ನೋಡ್ತೇವೆ. Fourth is like a king dethroned. ನಾಲ್ಕನೇದಾಗಿ ನಾವು ನೋಡ್ತೇವೆ, ಸಿಂಹಾಸನದಿಂದ ಕೆಳಗಿಳಿಸಲ್ಪಟ್ಟಂತ ಒಬ್ಬ ರಾಜನಂತೆ ಅವನನ್ನು ಕಾಣ್ತಾನೆ. So Job was a rich man, he lived like a king, now he is like a beggar. ಯೋಬನು ನಮ್ಗೆ ಗೊತ್ತಿದೆ, ಬಹಳ ಐಶ್ವರ್ಯವಂತನಾಗಿ ಅವನು ಬಹಳ ಆಡಂಬರದಿಂದ ಜೀವಿಸಿದವನಾಗಿದ್ದಾನೆ. ಆದ್ರೆ ಈಗ ಎಲ್ಲವನ್ನ ಕಳ್ಕೊಂಡು ಒಬ್ಬ ಭಿಕ್ಷುಕನ ಒಂದು ಪರಿಸ್ಥಿತಿಯಲ್ಲಿ ಇರುವುದನ್ನ ನಾವು ನೋಡ್ತೇವೆ. He considered himself like a structure, a building destroyed like by earthquake. ಮಾತ್ರವಲ್ಲದೆ ಅವನನ್ನು ಒಂದು ದೊಡ್ಡ ಬೃಹತ್ ಕಟ್ಟಡದಂತೆ ಒಂದು ಕಾಣ್ತಾನೆ. ಆದ್ರೆ ಈಗ ಆ ಒಂದು ಕಟ್ಟಡ ಒಂದು ಕುಸಿದು ಹೋಗಿ ಹಾಳಾಗಿ ಬಿದ್ದಂತ ಒಂದು ಪರಿಸ್ಥಿತಿಯಲ್ಲಿ ಅವನನ್ನ ಹೋಲಿಕೆ ಮಾಡಿಕೊಂಡು ಅವನು ನೋಡ್ತಾನೆ. Another images, he was like a tree uprooted. ಇನ್ನೊಂದು ರೂಪಕ ಅವನ ಬಗ್ಗೆ ಅವನು ಹೇಳುವಂತದ್ದು, ಬೇರು ಸಹಿತ ಕಿತ್ತು ಹಾಕಲ್ಪಟ್ಟಂತ ಒಂದು ಮರದಂತೆ. So uprooted tree means there is no hope. ಒಂದು ಕಿತ್ತು ಹಾಕಿದಂತ ಒಂದು ಮರ ಎಂಬುದಾಗಿ ನಾವು ಹೇಳುವಾಗ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ನಿರೀಕ್ಷೆ ಇರುವುದಿಲ್ಲ. Another comparison is like a city besieged. ಇನ್ನೊಂದು ಹೋಲಿಕೆ ಅವನು ಹೇಳುವಂತದ್ದು, ಮುತ್ತಿಗೆ ಹಾಕಲ್ಪಟ್ಟಂತ ಒಂದು ಪಟ್ಟಣದಂತೆ. The army was surrounded and the food inside the city is getting less and less. There is water scarcity, there could be plague and they could die. ಹೀಗೆ ಒಂದು ಸೈನ್ಯವು ಯಾವ ರೀತಿಯಾಗಿ ಒಂದು ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಆ ಪಟ್ಟಣದಲ್ಲಿರುವಂತಹ ಆಹಾರದ ಶೇಖರಣೆಗಳು ಕಡಿಮೆ ಆಗುತ್ತದೆ, ನೀರಿನ ಕೊರತೆ ಉಂಟಾಗುತ್ತದೆ, ಮಾತ್ರವಲ್ಲದೆ ಸಾಂಕ್ರಾಮಿಕವಾದಂತ ರೋಗಗಳು ಉಂಟಾಗುತ್ತದೆ. ಈ ರೀತಿಯಾಗಿ ಕ್ರಮೇಣ ಸ್ವಲ್ಪ ಸ್ವಲ್ಪವಾಗಿ ಅಲ್ಲಿರುವಂತವರೆಲ್ಲರೂ ಮರಣವನ್ನಪ್ಪುವಂತ ಒಂದು ಪರಿಸ್ಥಿತಿ. So he said, you have humiliated me 10 times. ಹೀಗೆ ಅವನು ತನ್ನ ಸ್ನೇಹಿತರಿಗೆ ಹೇಳ್ತಾನೆ, ಹೀಗೆ ನೀವು ನನ್ನನ್ನ 10 ಬಾರಿ ಅವಮಾನ ಪಡಿಸಿದ್ದೀರಿ ಎಂಬುದಾಗಿ. Then he expresses a great faith. ನಂತರ ಅವನು ಬಹಳ ದೊಡ್ಡದಾದಂತ ಒಂದು ನಂಬಿಕೆಯನ್ನ ವ್ಯಕ್ತಪಡಿಸುವುದನ್ನು ನಾವು ನೋಡ್ತೇವೆ. God would vindicate him. ದೇವರು ಅವನನ್ನ ವಿಮೋಚಿಸುವಂತವನಾಗಿದ್ದಾನೆ. In this world itself. ಈ ಲೋಕದಲ್ಲಿ ಅದನ್ನ ಮಾಡುವಂತವನಾಗಿದ್ದಾನೆ. If not here, but in resurrection. ಒಂದು ವೇಳೆ ಇಲ್ಲಿ ಮಾಡದೆ ಹೋದರೆ ಪುನರುತ್ಥಾನದಲ್ಲಿ ಖಂಡಿತವಾಗಿಯೂ ಆತನು ಅದನ್ನ ಮಾಡುವಂತವನಾಗಿದ್ದಾನೆ. So then Job replied to Zophar second time. ಎರಡನೇ ಬಾರಿ ಮತ್ತೆ ಯೋಬನು ಜೋಫರನಿಗೆ ಉತ್ತರ ನೀಡುವುದನ್ನು ನಾವು ನೋಡುತ್ತೇವೆ. So he said, if the wicked are not recompensed, neither are righteous. ಹೀಗೆ ಅವನು ಹೇಳ್ತಾನೆ, ಅವನು ಹೇಳುವಂತ ಒಂದು ವಾದ ಏನೆಂದರೆ, ಒಂದು ವೇಳೆ ದುಷ್ಟರಿಗೆ ಅವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಸಿಗದೆ ಹೋದರೆ ನೀತಿವಂತರಿಗೂ ಅವರ ನೀತಿಗೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. If the wicked are not punished, the righteous will not be rewarded.
ಹೀಗೆ ಒಂದು ವೇಳೆ ದುಷ್ಟರಿಗೆ ಅವರ ಮಾಡಿದಂತ ಕಾರ್ಯ ಕೆಲಸಗಳಿಗೆ ತಕ್ಕ ಪ್ರತಿಫಲ ಸಿಗದೆ ಹೋದರೆ ನೀತಿವಂತರಿಗೂ ಅವರ ನೀತಿಗೆ ಪ್ರತಿಫಲ ಸಿಗುವುದಿಲ್ಲ. Since God is just, righteous will be rewarded, there is meaning in suffering. ಯಾಕಂದ್ರೆ ದೇವರು ನೀತಿವಂತನಾದ ಕಾರಣ ನೀತಿವಂತರಿಗೆ ದೇವರು ನ್ಯಾಯವನ್ನ ಪ್ರತಿಫಲವನ್ನ ನೀಡುವಂತವನಾಗಿದ್ದಾನೆ. ಆದ ಕಾರಣ ಸಂಕಟಕ್ಕೆ ಯಾವುದೇ ಅರ್ಥವಿಲ್ಲ. Job asked his friends to listen to him, that he's not complaining against his friends, but against the situation and how God allowed it. ಆದ ಕಾರಣ ಯೋಬನು ಹೇಳ್ತಾನೆ ತನ್ನ ಸ್ನೇಹಿತರಿಗೆ ಅವನು ಹೇಳುವಂತ ಈ ಒಂದು ಉತ್ತರಕ್ಕೆ ಅವರು ಕಿವಿಗೊಟ್ಟು ಗಮನವಿಟ್ಟು ಕೇಳಬೇಕು. ಯಾಕಂದ್ರೆ ಅವನು ಮನುಷ್ಯರ ವಿರುದ್ಧವಾಗಿ ಅವನು ದೂರು ಹೇಳ್ತಾ ಇಲ್ಲ, ಬದಲಾಗಿ ಅವನು ಹಾದು ಹೋಗುತ್ತಾ ಇದ್ದಂತ ಆ ಒಂದು ಪರಿಸ್ಥಿತಿಯ ಕುರಿತಾಗಿ ಅವನು ದೂರ್ತಾ ಇರೋದನ್ನ ನಾವು ನೋಡ್ತೇವೆ. His crisis was not medical, economic or social or family, but spiritual. ಹೀಗೆ ಯೋಬನ ಸಂಕಟವು ಅದು ದೈಹಿಕವಾಗಿ, ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಉಂಟಾದದಲ್ಲ, ಅಥವಾ ಕುಟುಂಬ ಸಂಬಂಧವಾದದ್ದು ಅಲ್ಲವಾಗಿತ್ತು. So he was astonished his friends were astonished to see his status, how he was once, how he is now. ಆದ ಕಾರಣ ಇದು ಆಧ್ಯಾತ್ಮಿಕವಾದಂತ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟದ ಕಾರಣ ಅವನ ಸ್ನೇಹಿತರು ಅವನು ಮುಂಚೆ ಇದ್ದಂತ ಪರಿಸ್ಥಿತಿ ಮತ್ತು ಈಗ ಇದ್ದಂತ ಪರಿಸ್ಥಿತಿಯನ್ನ ನೋಡಿ ಅವರು ಆಶ್ಚರ್ಯಚಕಿತರಾಗಿ ಅವನನ್ನ ಕೇಳುವುದನ್ನು ನಾವು ನೋಡ್ತೇವೆ. Like Asaph, he also had a question: if God is running the world by moral order, why wicked live long? ಆಸಾಫನು ಕೇಳಿದಂತ ಅದೇ ಪ್ರಶ್ನೆಯನ್ನ ಅವನು ಸಹ ಕೇಳ್ತಾನೆ. ಒಂದು ವೇಳೆ ದೇವರು ನೈತಿಕವಾಗಿ ಇಡೀ ಜಗತ್ತವನ್ನ ಅವನು ಆಳ್ವಿಕೆ ಮಾಡುವುದಾದರೆ ದುಷ್ಟರು ಯಾಕೆ ಹೆಚ್ಚಾಗುತ್ತಾ ಇದ್ದಾರೆ, ಅಥವಾ ದುಷ್ಟರು ಯಾಕೆ ಅಭಿವೃದ್ಧಿ ಆಗ್ತಾ ಇದ್ದಾರೆ ಎಂಬಂತ ಪ್ರಶ್ನೆಯನ್ನು ಕೇಳ್ತಾನೆ. So there is a proverb: cat has 9 lives. In the same way, wicked seem to have 9 lives. ಒಂದು ಈ ರೀತಿಯಾದ ಒಂದು ಗಾದೆ ಮಾತಿದೆ, ಯಾವ ರೀತಿಯಾಗಿ ಬೆಕ್ಕಿಗೆ 9 ಜೀವದ ಆಯುಷ್ ಕೊಡಲ್ಪಡುತ್ತದೋ ಅದೇ ರೀತಿಯಾಗಿ ದುಷ್ಟರಿಗೂ ಸಹ 9 ಬಾರಿ ಅವರು ಜೀವಿಸುವುದಕ್ಕೆ ಆಯುಷನ್ನು ಕೊಡಲಾಗ್ತದೆ ಎಂಬುದಾಗಿ. So Job's third reply was that his desire is to present his case to God. ಮೂರನೇ ಉತ್ತರ ಯೋಬನು ಹೇಳುವಂತದ್ದು ಎಲೀಫಜನಿಗೆ ಅದೇನಂದ್ರೆ ಅವನ ವಾದವನ್ನ ದೇವರ ಮುಂದೆ ಅವನು ಸ್ವತಃ ಮಂಡಿಸಬೇಕೆಂಬಂತ. Friends' words cannot comfort him. Friends' sympathy cannot help him. He needed God's help. ಆದ ಕಾರಣ ಅವನ ನಿಷ್ಕಳಂಕತೆಯನ್ನು ಅವನು ವ್ಯಕ್ತಪಡಿಸಿದರೂ ಸಹ ಅವನು ದೇವರಿಂದ ಅವನು ಆ ಒಂದು ಅನುಕಂಪವನ್ನ ಹೊಂದಿಕೊಳ್ಳಬೇಕೆಂಬುದಾಗಿ ಅವನು ಬಯಸಿದನು. Okay, so third reply of Bildad. Job's third reply to Bildad. ನಂತರವಾಗಿ ನಾವು ನೋಡ್ತೇವೆ ಬಿಲ್ದದನಿಗೆ ಯೋಬನು ನೀಡುವಂತ ಮೂರನೇ ಉತ್ತರ. He reviewed his attitude. ಅವನು ಬಿಲ್ದದನ ವರ್ತನೆಯನ್ನ ಖಂಡಿಸ್ತಾನೆ. Then he started speaking about God's greatness. ನಂತರ ಅವನು ದೇವರ ಮಹಿಮೆಯ ಕುರಿತಾಗಿ ಮಾತಾಡುವುದನ್ನು ನಾವು ನೋಡ್ತೇವೆ. So he spoke that the earth hangs on nothing. ಹೀಗೆ ಯೋಬನು ಹೇಳ್ತಾನೆ, ಭೂಮಿಯು ಶೂನ್ಯದಲ್ಲಿ ತೂಗಾಡುತ್ತಿದೆ ಎಂಬುದಾಗಿ ಹೇಳ್ತಾನೆ. Now with the space technology, we can see the earth is just in the space without hanging or without support. ಈ ದಿನಮಾನಗಳಲ್ಲಿ ನಾವು ಬಾಹ್ಯಾಕಾಶದ ಈ ಒಂದು ತಂತ್ರಜ್ಞಾನದ ಮೂಲಕವಾಗಿ ಯಾವ ರೀತಿಯಾಗಿ ನಮ್ಮ ಭೂಮಿಯು ಶೂನ್ಯವಾಗಿ ತೇಲಾಡ್ತಾ ಇರುವುದನ್ನು ನಾವು ಕಣ್ಣಾರೆ ಕಾಣಬಹುದಾಗಿದೆ. Then Job spoke of his innocence, taking oath on God. ನಂತರ ನಾವು ನೋಡ್ತೇವೆ ಯೋಬನು ತನ್ನ ನಿಷ್ಕಳಂಕತೆಯನ್ನ ದೇವರ ಮುಂದೆ ಅವನು ಮಂಡಿಸುವುದನ್ನು ನಾವು ನೋಡ್ತೇವೆ. So he talked about the material treasure that man search, minds and finds. ನಂತರವಾಗಿ ಯಾವ ರೀತಿಯಾಗಿ ಮನುಷ್ಯನು ಭೌತಿಕವಾದಂತ ಅಂದ್ರೆ ಭೂ ಸಂಬಂಧವಾದಂತ ನಿಧಿಯನ್ನ ಹುಡುಕಾಡ್ತಾನೆ ಮತ್ತು ಯಾವ ರೀತಿಯಾಗಿ ಅದನ್ನ ಪಡೆದುಕೊಳ್ತಾನೆ ಎಂಬುದಾಗಿ ಅವನು ವಿವರಿಸ್ತಾನೆ. So the Job's discourse of the wisdom of God, he says the material treasure beneath the earth is searched and found out. ಹೀಗೆ ನಾವು ನೋಡ್ತೇವೆ ಯೋಬನು ಹೇಳ್ತಾನೆ,
ಈ ಭೂ ಸಂಬಂಧವಾದಂತಹ ನಿಧಿಯನ್ನ ಅಂದ್ರೆ ಭೂಮಿಯಲ್ಲಿ ಅಡಗಿರುವಂತಹ ಈ ಒಂದು ನಿಧಿಯನ್ನ ಮನುಷ್ಯನು ಯಾವ ರೀತಿಯಾಗಿ ಹುಡುಕಿ ಅದನ್ನು ಪಡ್ಕೊಳ್ತಾನೆ ಎಂಬುದಾಗಿ. So then he talks about the natural treasure. ನಂತರವಾಗಿ ನೈಸರ್ಗಿಕವಾದಂತಹ ನಿಧಿಯ ಕುರಿತಾಗಿ ಅವನು ಮಾತಾಡ್ತಾನೆ. How we sow, we reap, there is rainfall, there is sunshine, there are seasons. ಯಾವ ರೀತಿಯಾಗಿ ನಾವು ಬಿತ್ತನೆ ಮಾಡ್ತೇವೆ, ಮತ್ತೆ ಯಾವ ರೀತಿಯಾಗಿ ಮಳೆ ಉಂಟಾಗ್ತದೆ, ಯಾವ ರೀತಿಯಾದಂತಹ ಕಾಲದ ಋತುಗಳು ಉಂಟಾಗ್ತದೆ ಎಂಬುದರ ಕುರಿತಾಗಿ ಅವನು ಹೇಳುವುದನ್ನು ನಾವು ನೋಡ್ತೇವೆ. So then he talks about true wisdom is rare. ಮಾತ್ರವಲ್ಲದೆ ನಿಜವಾದಂತ ಜ್ಞಾನವು ಅಪರೂಪವಾಗಿದೆ ಎಂಬುದರ ಕುರಿತಾಗಿಯೂ ಸಹ ಅವನು ಹೇಳುವುದನ್ನು ನಾವು ನೋಡ್ತೇವೆ. So then he says God is the source of all wisdom. ನಂತರ ಅವನು ಹೇಳ್ತಾನೆ ಈ ಎಲ್ಲ ಜ್ಞಾನಕ್ಕೆ ಮೂಲ ದೇವರು ಮಾತ್ರವಾಗಿದ್ದಾನೆ. Then he also talks about the personal relationship with God. ಮಾತ್ರವಲ್ಲದೆ ದೇವರೊಟ್ಟಿಗಿರುವಂತಹ ವ್ಯಕ್ತಿಗತವಾದಂತಹ ಸಂಬಂಧದ ಕುರಿತಾಗಿಯೂ ಯೋಬನು ಉಲ್ಲೇಖಿಸುವುದನ್ನು ನಾವು ನೋಡ್ತೇವೆ. So he talks about 4 things. ಇಲ್ಲಿ ಅವನು ಮುಖ್ಯವಾಗಿ 4 ವಿಷಯಗಳನ್ನ ಹೇಳುವುದನ್ನು ನಾವು ನೋಡ್ತೇವೆ. First is preservation. ಮೊದಲನೇದಾಗಿ ಸಂರಕ್ಷಣೆ. How God has preserved him in all these troubles and sufferings, and also he remembered the good times. ಯಾವ ರೀತಿಯಾಗಿ ಎಲ್ಲ ಕಷ್ಟಗಳ ಮಧ್ಯದಲ್ಲಿಯೂ ಸಹ ದೇವರು ಯಾವ ರೀತಿಯಾಗಿ ಅವನನ್ನು ಸುರಕ್ಷಿತವಾಗಿ ಇಟ್ಟಿದನು, ಯಾವ ರೀತಿಯಾಗಿ ಅವನನ್ನ ಸಂರಕ್ಷಿಸಿದನು, ಮಾತ್ರವಲ್ಲದೆ ಅವನ ಒಳ್ಳೆಯ ದಿನಗಳನ್ನ ಅಂದ್ರೆ ಸುಖಕರವಾಗಿ ಜೀವಿಸಿದ ದಿನಗಳನ್ನು ಸಹ ಅವನು ನೆನಪಿಸಿಗೆ ತಂದುಕೊಳ್ಳುತ್ತಾನೆ. So then he talks about consolation. God's lamp shone on my head was Job's statement. ಮಾತ್ರವಲ್ಲದೆ ಯಾವ ರೀತಿಯಾಗಿ ದೇವರು ಅವನಿಗೆ ಸಮಾಧಾನ ನೀಡಿದನೆಂಬ ಸಾಂತ್ವನ ನೀಡಿದನೆಂಬುದಾಗಿ ಸಹ ಅವನು ಈ ಒಂದು ಹೇಳಿಕೆ ಮೂಲಕವಾಗಿ ಹೇಳ್ತಾನೆ. ಅಂದ್ರೆ ದೇವರ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. So then he talked about illumination. When Job walked through darkness, he could see God's light. ನಂತರ ನಾವು ನೋಡ್ತೇವೆ ಯಾವ ರೀತಿಯಾಗಿ ಅವನಿಗೆ ದೇವರ ಜ್ಞಾನೋದಯವನ್ನು ನೀಡಿದನೆಂಬುದಾಗಿ ಅವನು ಹೇಳ್ತಾನೆ. ಅಂದ್ರೆ ಯೋಬನು ಕತ್ತಲೆಯಲ್ಲಿ ನಡೆದಾಗ ದೇವರ ಬೆಳಕನ್ನು ಅವನು ನೋಡುವುದಕ್ಕೆ ಸಾಧ್ಯವಾಯಿತು ಎಂಬಂತದನ್ನು ಅವನು ಹೇಳ್ತಾನೆ. Then he remembered how he had communion with God. ನಂತರ ಯಾವ ರೀತಿಯಾಗಿ ದೇವರೊಟ್ಟಿಗೆ ಅವನ ಅನ್ಯೋನ್ಯತೆಯನ್ನು ಅನುಭವಿಸಿದನು, ಆನಂದಿಸಿದನು ಎಂಬಂತದನ್ನ ಹೇಳ್ತಾನೆ. Job experienced God as his friend in his tent. ದೇವರನ್ನ ಸ್ನೇಹಿತನಾಗಿ ತನ್ನ ಗುಡಾರದಲ್ಲಿ ಅವನು ಅನುಭವಿಸಿದನು ಎಂಬುದಾಗಿ ಹೇಳ್ತಾನೆ. Like Abraham was called as friend of God, Job also experienced fellowship of God. ಯಾವ ರೀತಿಯಾಗಿ ಅಬ್ರಹಾಮನು ದೇವರಿಂದ ತನ್ನ ಸ್ನೇಹಿತನು ಎಂಬುದಾಗಿ ಕರೆಯಲ್ಪಟ್ಟುಕೊಂಡನು, ಅದೇ ರೀತಿಯಾಗಿ ಯೋಬನು ಸಹ ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನು ಅನುಭವಿಸಿದನು. Lord Jesus called his disciples as friends, not as slaves. ಕರ್ತನಾದ ಯೇಸು ಕ್ರಿಸ್ತನು ಸಹ ತನ್ನ ಶಿಷ್ಯರನ್ನ ಸ್ನೇಹಿತರು ಎಂಬುದಾಗಿ ಕರೆಯುತ್ತಾನೆ, ಗುಲಾಮರಂತೆ ಅಲ್ಲ. So we also have Jesus as our friend, so we sing the song, What a Friend We Have in Jesus. ಹೌದು, ಯೇಸು ಕ್ರಿಸ್ತನು ನಮ್ಮ ಸ್ನೇಹಿತನಾಗಿದ್ದಾನೆ, ಆದ ಕಾರಣ ನಾವು ಹಾಡುತ್ತೇವೆ ಎಂಥ ಒಳ್ಳೆಯ ಸ್ನೇಹಿತನು ಯೇಸು ಕ್ರಿಸ್ತನು ಎಂಬುದಾಗಿ. So then he talks about 10 important things which is his reputation or life of testimony. ನಂತರ ನಾವು ನೋಡ್ತೇವೆ ಯೋಬನು 10 ಮುಖ್ಯವಾದಂತಹ ವಿಚಾರಗಳನ್ನ ಹೇಳ್ತಾನೆ. ಅಂದ್ರೆ ಅವನು ನೀತಿವಂತನು, ನಿರ್ದೋಷಿಯಾಗಿದ್ದಾನೆ ಎಂಬುದನ್ನ ಅವನು ಪ್ರತಿಪಾದಿಸುವುದಕ್ಕೆ 10 ಕಾರಣಗಳನ್ನ ಅವನು ನೀಡುವುದನ್ನು ನಾವು ನೋಡ್ತೇವೆ. So first he says Job he has not lusted. ಮೊದಲನೇದಾಗಿ ನಾವು ನೋಡ್ತೇವೆ ಯೋಬನು ಕಾಮದೃಷ್ಟಿಯಿಂದ ನೋಡಲಿಲ್ಲ. He said, I have made covenant with my eyes that I will not look at any women with lust. ಅವನು ಹೇಳ್ತಾನೆ, ಯಾವ ಸ್ತ್ರೀಯನ್ನು ಸಹ ಕಾಮದ ದೃಷ್ಟಿಯಿಂದ ನೋಡಬಾರದೆಂದು ನನ್ನ ಕಣ್ಣುಗಳೊಂದಿಗೆ ನಾನು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾನೆ. He was fulfilling the teaching of Jesus that one who looks at women with evil intention, he has committed adultery with them. ನಾವು ನೋಡ್ತೇವೆ ಅವನು ಯೇಸು ಸ್ವಾಮಿ ಬೋಧಿಸಿದಂತ ಅದೇ ಬೋಧನೆಗೆ ಸಮಾನವಾಗಿ ಅವನು ಹೇಳುವುದನ್ನು ನಾವು ನೋಡ್ತೇವೆ. ಹೇಗೆಂದರೆ ಯೇಸು ಸ್ವಾಮಿ ಹೇಳಿದನು, ಒಂದು ಸ್ತ್ರೀಯನ್ನ ನೀವು ಆಶೆಯಿಂದ ಅಭಿಲಾಷೆಯಿಂದ ನೀವು ನೋಡಿದರೆ ಆ ಸ್ತ್ರೀಯೊಟ್ಟಿಗೆ ನೀವು ಪಾಪ ಮಾಡಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಬೋಧಿಸುವುದನ್ನು ನಾವು ನೋಡ್ತೇವೆ.
So then he said, I have not lied, I have not deceived. There was no falsehood in his life. ಎರಡನೇದಾಗಿ ಅವನು ಹೇಳ್ತಾನೆ, ಅವನು ಯಾರಿಗೂ ಸುಳ್ಳನ್ನ ಹೇಳಲಿಲ್ಲ ಅಥವಾ ಯಾರಿಗೂ ಅವನು ಮೋಸ ಮಾಡಲಿಲ್ಲ ಎಂಬುದಾಗಿ. The third thing is, he did not fail his servants. ಮೂರನೇದಾಗಿ ನಾವು ನೋಡುತ್ತೇವೆ, ಅವನು ತನ್ನ ಸೇವಕರಿಗೆ ಅನ್ಯಾಯ ಮಾಡಲಿಲ್ಲ. So he treated them with dignity and he paid the wages justly. ಅವನು ತನ್ನ ಸೇವಕರನ್ನ ಗೌರವದಿಂದ ನೋಡಿಕೊಂಡನು, ಮಾತುಗಳೇ ಅವರಿಗೆ ನ್ಯಾಯವಾಗಿ ಅವರಿಗೆ ಸಿಗಬೇಕಾದಂತಹ ಸಂಬಳವನ್ನು ಅವರಿಗೆ ಕೊಟ್ಟು ಅವರಿಗೆ ಶುಶ್ರೂಷೆ ಮಾಡಿದನು. He was conscious that he was accountable to God, who is the ultimate judge, as taught by Paul. ಹೌದು, ಪೌಲನು ಬೋಧಿಸಿದ ಹಾಗೆ ಅವನು ನಿರಂತರವಾಗಿ ದೇವರ ಮುಂದೆ ಅವನು ಲೆಕ್ಕ ಕೊಡಬೇಕಾಗಿ ಬರ್ತದೆ. ಅಂದ್ರೆ ಅವನು ಮಾಡುವಂತ ಎಲ್ಲ ಕಾರ್ಯಗಳಿಗೆ ಅವನು ಜವಾಬ್ದಾರಿಯುತನಾಗಿ ಅವನು ವರ್ತಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. He said he did not fail the poor and the needy. ನಂತರ ಅವನು ಹೇಳ್ತಾನೆ, ಯಾವ ಬಡವರಿಗೂ ನಿರ್ಗತಿಗರಿಗೂ ಅವರನ್ನ ಅಲಕ್ಷ್ಯ ಮಾಡಲಿಲ್ಲ ಅಥವಾ ನಿರ್ಲಕ್ಷ್ಯ ಮಾಡಲಿಲ್ಲ ಎಂಬುದಾಗಿ ಹೇಳ್ತಾನೆ. He was considerate towards poor and helpless, such as widows, orphans, and the fatherless. ಬಡವರು, ವಿಧವೆಯರು, ಅನಾಥರು, ತಂದೆ ಇಲ್ಲದವರಿಗೆ ಅವನು ದಯೆ ಕನಿಕರವನ್ನ ತೋರಿಸಿದನು ಎಂಬುದಾಗಿ ಹೇಳ್ತಾನೆ. He clothed the naked. ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಒದಗಿಸಿದನು. Job curses himself that his arms shall fall off from his shoulder if he had not done these things to the poor and needy. ಅವನು ಎಷ್ಟರ ಮಟ್ಟಿಗೆ ಅವನು ಹೇಳ್ತಾನೆ, ತನ್ನನ್ನು ಸಮರ್ಥಿಸಿಕೊಳ್ತಾನೆ ಅಂದ್ರೆ, ತನ್ನ ತೋಳು ಭುಜದಿಂದ ಕಳಚಿ ಬೀಳಲಿ, ಒಂದು ವೇಳೆ ನಾನು ಮಾಡಬೇಕಾದಂತ ಕರ್ತವ್ಯಗಳಲ್ಲಿ ನಾನು ವಿಫಲನಾಗಿದ್ದರೆ ಎಂಬುದಾಗಿ ತನ್ನನ್ನೇ ತಾನು ಅವನು ಶಪಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. The fifth thing is, Job did not trust his wealth. ಐದನೇದಾಗಿ ನಾವು ನೋಡ್ತೇವೆ, ಯೋಬನು ತನ್ನ ಆಸ್ತಿ ಪಾಸ್ತಿ ಅಥವಾ ಸಂಪತ್ತುಗಳಲ್ಲಿ ಅವನು ನಂಬಿಕೆ ಇಡಲಿಲ್ಲ. Job did not claim that he had the ability to become rich. ಹೌದು, ತನ್ನ ಸ್ವಂತ ಸಾಮರ್ಥ್ಯದಿಂದ ಅವನು ಶ್ರೀಮಂತನಾಗಬಹುದು ಎಂಬಂತ ನಂಬಿಕೆ ಅವನಲ್ಲಿ ಇರಲಿಲ್ಲ. He did not put his faith and trust on wealth but on the Lord. ಅವನು ತನ್ನ ನಂಬಿಕೆಯನ್ನ ತನ್ನ ಸ್ವತ್ತಿನ ಮೇಲೆ, ಆಸ್ತಿಯ ಮೇಲೆ ಹಾಕಲಿಲ್ಲ, ಬದಲಾಗಿ ದೇವರ ಮೇಲೆ ತನ್ನ ನಂಬಿಕೆಯನ್ನು ಹಾಕ್ತಾನೆ. Then Job said he did not follow false worship. ನಂತರ ಯೋಬನು ಹೇಳ್ತಾನೆ, ಅವನು ತಪ್ಪಾದಂತ ಅಥವಾ ಸುಳ್ಳು ಆರಾಧನೆಯನ್ನ ಮಾಡಲಿಲ್ಲ ಎಂಬುದಾಗಿ. He said he did not worship nature or sun. ಅವನು ಯಾವುದೇ ಸೃಷ್ಟಿಯನ್ನಾಗಲಿ ಅಥವಾ ಪ್ರಕೃತಿಯನ್ನಾಗಲಿ ಆರಾಧಿಸಲಿಲ್ಲ ಎಂಬುದಾಗಿ ಹೇಳ್ತಾನೆ. And he said he did not kiss the hands of the idols. ಮಾತ್ರವಲ್ಲದೆ ಯಾವ ವಿಗ್ರಹದ ಕೈಗಳನ್ನು ಸಹ ಅವನು ಚುಂಬಿಸಲಿಲ್ಲ ಎಂಬುದಾಗಿ ಹೇಳ್ತಾನೆ. He worshipped the creator God, the only true God. ಅವನು ಕೇವಲ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಆರಾಧಿಸಿದನು ಎಂಬುದಾಗಿ ಅವನು ಹೇಳಿಕೊಡ್ತಾನೆ. Job was not unfair to his enemies. ಯೋಬನು ತನ್ನ ಶತ್ರುಗಳಿಗೆ ಅನ್ಯಾಯ ಮಾಡಲಿಲ್ಲ ಎಂಬುದಾಗಿ ಹೇಳ್ತಾನೆ. So this is a teaching later Jesus Christ taught in the Sermon on the Mount. ನಂತರ ನಾವು ನೋಡ್ತೇವೆ, ಪರ್ವತ ಪ್ರಸಂಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಸಹ ಈ ಒಂದು ಬೋಧನೆಯನ್ನ ಮಾಡುವುದನ್ನು ನಾವು ನೋಡ್ತೇವೆ. The Lord said you have to love the enemies, pray for the enemies. ಯೇಸು ಸ್ವಾಮಿ ಹೇಳ್ತಾನೆ, ನೀವು ನಿಮ್ಮ ಶತ್ರುಗಳನ್ನ ಪ್ರೀತಿ ಮಾಡಬೇಕು, ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. Without knowing that teaching, Job was following that teaching. ಯೇಸು ಕ್ರಿಸ್ತನ ಈ ಒಂದು ಬೋಧನೆಯನ್ನು ಅವನು ಕೇಳದೆಯೇ ಇದನ್ನು ಅವನು ಪರಿಪಾಲಿಸುವುದನ್ನ ನಾವು ನೋಡ್ತೇವೆ. So Job did neither desire the downfall of his enemies nor curse them. ಹೀಗೆ ನಾವು ನೋಡ್ತೇವೆ, ಯೋಬನು ತನ್ನ ಶತ್ರುಗಳ ಪತನವನ್ನಾಗಲಿ ಅಥವಾ ಅವರನ್ನ ಶಪಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. And Job took care of migrants. ನಾವು ನೋಡ್ತೇವೆ, ಯೋಬನು ವಲಸಿಗರನ್ನ ಆರೈಕೆ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. So those who are homeless, those who are migrants, those who are refugees, he gave them shelter. ನಿರಾಶ್ರಿತರಿಗೆ, ವಲಸಿಗರಿಗೆ, ಈ ರೀತಿಯಾಗಿ ಅನಾಥರಾದಂಥವರಿಗೆ, ದಿಕ್ಕಿಲ್ಲದಂಥವರಿಗೆ ಅವನು ವಸತಿಯನ್ನ, ತನ್ನ ಮನೆಯನ್ನ ಅವರಿಗೋಸ್ಕರವಾಗಿ ಅವನು ಕೊಡುವುದನ್ನು ನಾವು ನೋಡುತ್ತೇವೆ. And the ninth thing is, Job did not conceal his sin.
ಒಂಬತ್ತನೇ ವಿಚಾರ ನಾವು ನೋಡ್ತೇವೆ, ಯೋಬನು ತನ್ನ ಪಾಪವನ್ನ ಮರೆ ಮಾಡಲು ಅಥವಾ ಅದನ್ನ ಮುಚ್ಚಿ ಹಾಕಲು ಅವನು ಪ್ರಯತ್ನ ಮಾಡಲಿಲ್ಲ. He confessed and asked for forgiveness. ಅವನು ಅದನ್ನ ಒಪ್ಪಿಕೊಂಡು ದೇವರ ಮುಂದೆ ಅರಿಕೆ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ಅವನು ಪಶ್ಚಾತ್ತಾಪ ಪಡುವುದನ್ನು ನಾವು ನೋಡ್ತೇವೆ. Earlier we learned that he used to sacrifice on behalf of his children because they could have committed sin when they had entertainment or parties. ಹಿಂದಿನ ಒಂದು ಪಾಠಗಳಲ್ಲಿ ನಾವು ನೋಡ್ತೇವೆ ಯಾವ ರೀತಿಯಾಗಿ ಯೋಬನು ತನ್ನ ಮಕ್ಕಳಿಗೋಸ್ಕರವಾಗಿ ಅವನು ಯಜ್ಞವನ್ನ ಸಮರ್ಪಿಸುವುದು. ಯಾಕಂದ್ರೆ ಒಂದು ವೇಳೆ ತನ್ನ ಮಕ್ಕಳು ಈ ರೀತಿಯಾದಂತಹ ಉತ್ಸವಗಳಲ್ಲಿ ಭೋಜನಗಳಲ್ಲಿ ಪಾಲ್ಗೊಳ್ಳುವಾಗ ಒಂದು ವೇಳೆ ಗೊತ್ತಿಲ್ಲದೆ ಅವರು ಪಾಪ ಮಾಡಿದರೆ ಅವರ ಪರವಾಗಿ ಅವರ ಪ್ರಾಯಶ್ಚಿತ್ತವಾಗಿ ಯೋಬನು ದೇವರ ಬಳಿಯಲ್ಲಿ ಯಜ್ಞವನ್ನ ಸಮರ್ಪಿಸುವುದನ್ನು ನಾವು ನೋಡ್ತೇವೆ. So then Job utters his statement with his signature. ಹೀಗೆ ನಾವು ನೋಡ್ತೇವೆ, ಕೊನೆಯದಾಗಿ ಯೋಬನು ದೇವರ ಸನ್ನಿಧಾನದಲ್ಲಿ ತನ್ನ ಸಹಿಯನ್ನ ಹಾಕಿ ಅವನು ಒಂದು ಹೇಳಿಕೆಯನ್ನು ಹೇಳ್ತಾನೆ. And he demands audience to God. ಮಾತ್ರವಲ್ಲದೆ ಅವನು ಈ ದೇವರ ಸನ್ನಿಧಾನದಲ್ಲಿ ತನ್ನ ಮಾತುಗಳನ್ನ ಮಂಡಿಸುವುದಕ್ಕೆ ಅವಕಾಶವನ್ನ ಬೇಡಿಕೊಳ್ಳುತ್ತಾನೆ. But he later repents for doing that. ನಂತರ ಅದಕ್ಕಾಗಿ ಅವನು ದೇವರ ಮುಂದೆ ಪಶ್ಚಾತ್ತಾಪ ಪಡ್ತಾನೆ. Because his misunderstanding was that he thought his accuser is God, but his accuser is Satan. ಯಾಕಂದ್ರೆ ಅವನು ಅಂದುಕೊಳ್ತಾನೆ ತನ್ನ ಮೇಲೆ ದೂರು ಹೊರಿಸ್ತಾ ಇರುವಂತವನು ದೇವರೇ ಎಂಬುದಾಗಿ ಅವನು ಭಾವಿಸ್ತಾನೆ. ಆದರೆ ನಿಜವಾಗ್ಲೂ ಸೈತಾನನು ಅವನ ಮೇಲೆ ದೂರು ಹೊರಿಸ್ತಾ ಇದ್ದನು. So many times we also have such misunderstanding. ಅನೇಕ ಬಾರಿ ನಾವು ಸಹ ಈ ರೀತಿಯಾದಂತಹ ಅಪಾರ್ಥಗಳಿಗೆ ಒಳಗಾಗಿ ಬಿಡ್ತೇವೆ. So Job went through many aspects of suffering. ಹೀಗೆ ನಾವು ನೋಡ್ತೇವೆ, ಯೋಬನು ಅನೇಕ ರೀತಿಯಾದಂತಹ ಸಂಕಟಗಳನ್ನ ಅನುಭವಿಸುತ್ತಾನೆ. There was physical pain, agony, and even the skin was itching. He went through immense pain. ಹೀಗೆ ಅವನು ದೈಹಿಕವಾಗಿ ಅವನು ಬಹಳಷ್ಟು ನೋವನ್ನ ಸಂಕಟವನ್ನ ಅನುಭವಿಸ್ತಾನೆ. ಯಾಕಂದ್ರೆ ಅವನ ಚರ್ಮದ ಮೇಲೆ ಬಹಳ ಭಯಂಕರವಾದಂತ ಒಂದು ಬಾಧೆ ಅವನು ಅನುಭವಿಸ್ತಾ ಇದ್ದಾನೆ. ನೋವು ಅವನನ್ನ ಕಾಡ್ತಾ ಇತ್ತು. He went through emotional turmoil. ಮಾತ್ರವಲ್ಲದೆ ಭಾವನಾತ್ಮಕವಾದಂತ ಒಂದು ತಲ್ಲಣಕ್ಕೆ ಒಳಪಡುವುದನ್ನು ನಾವು ನೋಡ್ತೇವೆ. He felt rejected. ಮಾತ್ರವಲ್ಲದೆ ಅವನು ತಿರಸ್ಕಾರವನ್ನ ಅನುಭವಿಸಿದನು. He was abandoned by his friends. ಮಾತ್ರವಲ್ಲದೆ ಅವನ ಸ್ನೇಹಿತರಿಂದ ಅವನು ಕೈ ಬಿಡಲ್ಪಟ್ಟನು. He thought God became his enemy. ದೇವರೇ ಸ್ವತಃ ಅವನಿಗೆ ವಿರೋಧಿಯಾಗಿ ಅವನಿಗೆ ಕಂಡು ಬಂದನು. And even he lost his hope. ಮಾತ್ರವಲ್ಲದೆ ಅವನ ನಿರೀಕ್ಷೆಯನ್ನು ಸಹ ಅವನು ಕಳ್ಕೊಂಡನು. Then he tried to reason and he had intelligent questions. ಮಾತ್ರವಲ್ಲದೆ ಅವನು ಇದಕ್ಕೋಸ್ಕರವಾದಂತ ಕಾರಣಗಳನ್ನ ಬುದ್ಧಿವಂತಿಕೆಯಿಂದ ಪ್ರಶ್ನಿಸುವುದರ ಮೂಲಕವಾಗಿ ಮತ್ತು ವಾದಗಳನ್ನ ಮಂಡಿಸುವುದರ ಮೂಲಕವಾಗಿ ಅವನು ಕಂಡುಕೊಳ್ಳುತ್ತಾನೆ. Why should humans suffer? ಯಾಕೆ ಮನುಷ್ಯರು ಸಂಕಷ್ಟಗಳನ್ನು ಅನುಭವಿಸಬೇಕು? Why should they suffer without reason? ಯಾವ ಕಾರಣಗಳಿಲ್ಲದೆ ಮನುಷ್ಯನು ಯಾಕೆ ಸಂಕಟಗಳನ್ನು ಅನುಭವಿಸಬೇಕು? Why the world is unfair to righteous people? ಯಾಕೆ ಈ ಲೋಕವು ನೀತಿವಂತರಿಗೆ ಅದು ತಪ್ಪಾದ ರೀತಿಯಲ್ಲಿ ಅವರಿಗೆ ಸರಿಯಾದ ಒಂದು ನ್ಯಾಯವನ್ನ ದೊರಕಿಸದೆ ಹೋಗ್ತಾ ಇದೆ ಎಂಬಂತ ಪ್ರಶ್ನೆ ಕೇಳ್ತಾನೆ. Why does God allow suffering to righteous people? ಮಾತ್ರವಲ್ಲದೆ ನೀತಿವಂತರಿಗೆ ದೇವರು ಯಾಕೆ ಕಷ್ಟಗಳನ್ನ ಅನುಭವಿಸುವುದಕ್ಕೆ ಅನುಮತಿಸ್ತಾನೆ ಎಂಬುದಾಗಿ ಕೇಳ್ತಾನೆ. So this leads to theological questions. ಇದು ದೈವಶಾಸ್ತ್ರೀಯವಾದಂತ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತದೆ. Why would God allow bad suffering to good people? ಯಾಕೆ ದೇವರು ಒಳ್ಳೆಯ ವ್ಯಕ್ತಿಗಳಿಗೆ ಕಷ್ಟಕರವಾದಂತ ಸಂಕಟಗಳನ್ನ ಕೊಡ್ತಾನೆ? So how a person is refined in his faith. ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯು ತನ್ನ ನಂಬಿಕೆಯಲ್ಲಿ ಅವನು ಶುದ್ಧೀಕರಿಸಲ್ಪಡುತ್ತಾನೆ. And Job went through the spiritual quest. ಹೀಗೆ ಯೋಬನು ಈ ಆಧ್ಯಾತ್ಮಿಕವಾದಂತ ಅನ್ವೇಷಣೆಯನ್ನ ಹಾದು ಹೋಗುತ್ತಾನೆ. If God is judge, who is my mediator?
ದೇವರು ನ್ಯಾಯಾಧೀಶನಾಗಿದ್ದಾರೆ, ನನ್ನ ಮಧ್ಯವರ್ತಿ ಯಾರಾಗಿದ್ದಾನೆ? So he needed Son of God, he needed the Messiah to stand between God and him. ಆದ ಕಾರಣ ದೇವಕುಮಾರನು ಮೆಸ್ಸಿಯನು ಅವನಿಗೋಸ್ಕರವಾಗಿ ಮಧ್ಯವರ್ತಿಯಾಗಿ ತಂದೆ ಆ ದೇವರ ಬಳಿಯಲ್ಲಿ ಅವನಿಗೋಸ್ಕರವಾಗಿ ವಾದಿಸುವುದಕ್ಕೆ, ಮನ್ನಣೆ ಮಾಡುವುದಕ್ಕೆ ಅವನಿಗೆ ಅವಶ್ಯವಾಗಿತ್ತು. So he said his friends were a disappointment. They could not do anything of help or good to him. ಈಗ ಕೊನೆಗೆ ಅವನು ಹೇಳ್ತಾನೆ, ಅವನ ಸ್ನೇಹಿತರ ಬಗ್ಗೆ ಅವನು ಬಹಳ ನಿರಾಶೆಗೊಳ್ತಾನೆ. ಯಾಕಂದ್ರೆ ಅವನ ಸ್ನೇಹಿತರು ಅವನಿಗೆ ಸರಿಯಾದ ರೀತಿಯಾದಂತಹ ಸಮಾಧಾನವಾಗಲಿ ಅಥವಾ ಸಹಾಯವನ್ನಾಗಲಿ ನೀಡಲಿಕ್ಕೆ ಸಾಧ್ಯವಾಗಲಿಲ್ಲ. So when we also go through sufferings, pain, chronic sickness like Job, ಹೀಗೆ ನಾವು ಸಹ ಯೋಬನ ಹಾಗೆ ಕಷ್ಟಗಳನ್ನ, ಒಂದು ವೇಳೆ ಅನಾರೋಗ್ಯವನ್ನ ಮತ್ತು ಸಂಕಟಗಳನ್ನ ಹಾದು ಹೋಗುವಾಗ, so we may have physical pain, emotional turmoil like Job did, but not to that extent, but to a little extent. ಯೋಬನ ಹಾಗೆ ನಾವು ಸಹ ದೈವಿಕವಾದಂತ ನೋವನ್ನು ಅನುಭವಿಸುವೆ ಅಥವಾ ಭಾವನಾತ್ಮಕವಾದಂತ ತಲ್ಲಣಗಳನ್ನು ನಾವು ಹಾದು ಹೋಗ್ಬೇಕಾಗಿರ್ಬೋದು. ಒಂದು ವೇಳೆ ನಾವು ಯೋಬನಷ್ಟು ನಾವು ಅನುಭವಿಸದೆ ಹೋದ್ರೂ ಸಹ ಸ್ವಲ್ಪ ಮಟ್ಟಿಗೆ ನಾವು ಅನುಭವಿಸಬೇಕಾಗಿ ಬರ್ತದೆ. We may also have intellectual questions and doubts. ಅದೇ ರೀತಿಯಾಗಿ ನಮಗೂ ಸಹ ಅನೇಕ ಸಂಶಯಗಳು ಉಂಟಾಗ್ತದೆ. ಮಾತ್ರವಲ್ಲದೆ ನಮ್ಮ ಅನೇಕ ಬುದ್ಧಿವಂತಿಕೆಯ ಪ್ರಶ್ನೆಗಳು ನಮ್ಮಲ್ಲಿ ಮೂಡುವಂತದ್ದಾಗಿರ್ತದೆ. We may have theological question, why God is allowing suffering for me. ಅದೇ ರೀತಿಯಾಗಿ ದೈವಶಾಸ್ತ್ರೀಯವಾದಂತಹ ಪ್ರಶ್ನೆಗಳು ಸಹ ನಮ್ಮಲ್ಲಿ ಕೆಲವೊಮ್ಮೆ ಮೂಡಿ ಬರ್ತದೆ. ಯಾಕೆ ದೇವರು ಈ ರೀತಿಯಾದಂತಹ ಸಂಕಟಗಳನ್ನ ನನಗೆ ಅನುಮತಿಸ್ತಾ ಇದ್ದಾನೆ ಎಂಬಂತ ಪ್ರಶ್ನೆಗಳು ಮೂಡಿ ಬರುವುದಕ್ಕೆ ಸಾಧ್ಯ. Our fellow believers may not be of great help. ನಮ್ಮ ಸಹ ವಿಶ್ವಾಸಿಗಳು ಒಂದು ವೇಳೆ ನಮಗೆ ಬೇಕಾದಂತಹ ಸಹಾಯವನ್ನ, ನೆರವನ್ನ ನೀಡದೇ ಬರಬಹುದು. In all this we can quench our spiritual quest that Jesus Christ, Emmanuel, God with us. ಆದರೆ ಈ ಎಲ್ಲ ಆಧ್ಯಾತ್ಮಿಕವಾದಂತಹ ಅನ್ವೇಷಣೆಯಲ್ಲಿ ನಾವು ಸಮಾಧಾನ ಪಟ್ಟುಕೊಳ್ಳಬೇಕಾದಂತ ಒಂದು ಸತ್ಯ ಏನಪ್ಪಾ ಅಂತಂದ್ರೆ, ಇಮ್ಮಾನುವೇಲನಾದ ಯೇಸು ಕ್ರಿಸ್ತನು ಆತನು ನಮ್ಮ ಸಂಗಡ ಸದಾ ಇರುವಾತವನಾಗಿದ್ದಾನೆ. Like Job, Jesus Christ suffered. ಯೋಬನ ಹಾಗೆ ಯೇಸು ಕ್ರಿಸ್ತನು ಸಹ ಬಾಧೆಗಳನ್ನು ಅನುಭವಿಸಿದ. So he is our redeemer, he is our mediator who has endured all these sufferings. ಆದ ಕಾರಣ ಯೇಸು ಕ್ರಿಸ್ತನು ನಮ್ಮ ವಿಮೋಚಕನಾಗಿದ್ದಾನೆ, ನಮ್ಮ ಮಧ್ಯಸ್ಥಿಕನಾಗಿದ್ದಾನೆ. ಆತನು ಸಹ ಇವೆಲ್ಲವುಗಳನ್ನ, ಎಲ್ಲ ಬಾಧೆಗಳನ್ನ ಆತನು ಅನುಭವಿಸಿದ್ದವನಾಗಿದ್ದಾನೆ. He is with us during our suffering. ಆದ ಕಾರಣ ನಾವು ಈ ಒಂದು ಸಂಕಟಗಳನ್ನ ಅನುಭವಿಸುವಾಗ, ಹಾದು ಹೋಗುವಾಗ ಆತನು ನಮ್ಮ ಜೊತೆಗಾರನಾಗಿದ್ದಾನೆ. As Job said, we will come out like gold out of refiner's fire. ಹೌದು, ಯೋಬನು ಹೇಳ್ತಾನೆ ಅಂತಿಮವಾಗಿ ಯಾವ ರೀತಿಯಾಗಿ ಚಿನ್ನವು ಪುಟಕ್ಕೆ ಹಾಕಿ ಪರಿಶುದ್ಧವಾದಂತ ಅಥವಾ ಚೊಕ್ಕವಾದಂತ ಬಂಗಾರವಾಗಿ ಮಾರ್ಪಡುತ್ತದೋ ಅದೇ ರೀತಿಯಾಗಿ Job is our model, Job is our inspiration. ಯೋಬನು ನಮಗೆ ಮಾದರಿಯಾಗಿದ್ದಾನೆ, ಅದೇ ರೀತಿಯಾಗಿ ಯೋಬನು ನಮಗೆ ಸ್ಫೂರ್ತಿಯಾಗಿದ್ದಾನೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Our gracious loving Father, thank you for helping us to study the book of Job. ಕರುಣಾಮಯನಾದಂತ ದೇವರೇ, ಯೋಬನ ಪುಸ್ತಕವನ್ನು ನಾವು ಅಧ್ಯಯನ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. So he may had high physical pain and emotional turmoil. We also have similar pain, but not of that same degree. ಹೌದು, ಯೋಬನು ಬಹಳಷ್ಟು ಉನ್ನತವಾದಂತ ಒಂದು ನೋವನ್ನ, ಒಂದು ಸಂಕಟವನ್ನ ಅನುಭವಿಸಿದನು. ಆದರೆ ಅದೇ ಮಟ್ಟದ ಒಂದು ನೋವನ್ನ ಒಂದು ವೇಳೆ ನಾವು ಅನುಭವಿಸದೇ ಇದ್ದಿರಬಹುದು. Lord, we have questions and doubts in our minds. ಹೌದು ಸ್ವಾಮಿ, ನಮ್ಮಲ್ಲಿಯೂ ಸಹ ಅನೇಕ ಸಂಶಯಗಳು, ಪ್ರಶ್ನೆಗಳು ಮೂಡಿ ಬರುವಂತದಾಗಿದೆ. Many times we don't understand your dealings, your guidance and your goodness. ಅನೇಕ ಬಾರಿ ನಿನ್ನ ಒಳ್ಳೆತನ, ನೀನು ವ್ಯವಹರಿಸುವಂತ ರೀತಿ ಮಾತ್ರವಲ್ಲದೆ ನಿನ್ನ ಆಲೋಚನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋಗುವಂತವರಾಗಿದ್ದೇವೆ. And we are disappointed with fellow believers who could not console us or comfort us or guide us.
ಮಾತ್ರವಲ್ಲದೆ ಇದರ ನಿಮಿತ್ತವಾಗಿ ನಾವು ನಮ್ಮ ಸಹ ವಿಶ್ವಾಸಿಗಳು ನಮ್ಮನ್ನ ಒಂದು ವೇಳೆ ಆರೈಕೆ ಮಾಡದೆ ಅಥವಾ ಸಮಾಧಾನ ಪಡಿಸಿಕೊಳ್ಳದೆ ಅಥವಾ ನಮಗೆ ನಿಜವಾದಂತ ನೆರವನ್ನ ನೀಡದೆ ಹೋಗುವಂತ ಪರಿಸ್ಥಿತಿಗಳು ಉಂಟಾಗುತ್ತದೆ. During those situations, we look to the cross. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕ್ರೂಜೆಯನ್ನ ದೃಷ್ಟಿಸುವಂತವರಾಗಿದ್ದೇವೆ. Our suffering is not in vain. ನಮ್ಮ ಈ ಒಂದು ಸಂಕಟವು ವ್ಯರ್ಥವಾಗಿ ಹೋಗುವುದಿಲ್ಲ. We are not alone in our suffering. ಈ ಒಂದು ಸಂಕಟದಲ್ಲಿ ನಾವು ಒಬ್ಬಂಟಿಕರಲ್ಲ. We are confident that we will come out as gold refined by fire. ಹೌದು, ಯಾವ ರೀತಿಯಾಗಿ ಚಿನ್ನವು ಪುಟಕ್ಕೆ ಹಾಕಿದಾಗ ಅದು ಪರಿಶುದ್ಧವಾಗಿ ಹೊರಬರುತ್ತದೋ ಅದೇ ರೀತಿಯಾಗಿ ನಾವು ಜಯಶಾಲಿಗಳಾಗಿ ಹೊರಬರುತ್ತೇವೆ ಎಂಬ ನಿರೀಕ್ಷೆ ನಮಗಿದೆ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್.